ಬೆಂಗಳೂರು ಕಡೆಗೆ ಸಿಟಿ ರವಿ ಅವರನ್ನ ಕರೆತರಲಾಗ್ತಾ ಇದೆ. ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಬಿಡುಗಡೆ ಆಗ್ತಾರಾ ಸಿಟಿ ರವಿ? ಎಲ್ಲಿದ್ದಾರೋ ಅಲ್ಲಿಂದಲೇ ಬಿಡುಗಡೆಗೊಳಿಸುವಂತೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಈಗ ದಾವಣಗೆರೆ ಬಳಿಯೇ ಬಿಡುಗಡೆಗಾಗಿ ಅವರ ಕಾರ್ಯಕರ್ತರೆಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆದ್ರೆ ಅಲ್ಲಿ ರಿಲೀಸ್ ಮಾಡ್ತಾರಾ ಅಥವಾ ನೇರ ಬೆಂಗಳೂರಿಗೆ ಕರೆತರ್ತಾರಾ? ಈ ಪ್ರಶ್ನೆಗೆ ಉತ್ತರ ಸದ್ಯ ಪೊಲೀಸರ ನಡೆ, ಅವರ ವೆಹಿಕಲ್ ಹೇಗೆ ಹೋಗುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ ಅಂತ ಕಾಣುತ್ತೆ. ಹೈಕೋರ್ಟ್ ಅಂತೂ ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಅವ್ರಿಗೆ ಬಿಡುಗಡೆ ಆದೇಶ ಮಾಡ್ತು, ಜೊತೆಗೆ ತತ್ಕ್ಷಣವೇ ಬಿಡುಗಡೆಗೊಳಿಸಿ ಅನ್ನುವಂತಹ ಆದೇಶವನ್ನ ಮಾಡಿದ್ರಿಂದ ಈಗ ಅವ್ರು ಎಲ್ಲಿದ್ದಾರೋ ಅಲ್ಲಿಂದಲೇ ಅವ್ರನ್ನ ಇಳಿಸಿ ಅವರನ್ನ ಕಳಿಸ್ಕೊಡ್ಬೇಕಾಗತ್ತೆ. ಬಟ್ ಪೊಲೀಸರು ಈಗ ಬೆಂಗಳೂರು ಕಡೆಗೆ ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ದಾವಣಗೆರೆಯಲ್ಲೇ ಅವ್ರನ್ನ ಇಳಿಸ್ತಾರಾ ಅಥವಾ ನೇರ ಬೆಂಗಳೂರಿಗೆ ಕರೆತರ್ತಾರಾ? ಈ ಬೆಳವಣಿಗೆಯನ್ನ ಸದ್ಯ ಕಾದು ನೋಡಬೇಕಾಗಿದೆ. ಸದ್ಯ ಬಿಜೆಪಿ ಕಾರ್ಯಕರ್ತರು ಕೂಡ ಆ ಮಾರ್ಗ ಮಧ್ಯದಲ್ಲಿ ಠಿಕಾಣಿ ಹೂಡಿದ್ದಾರೆ. ಜೊತೆಗೆ ವಿಜೇಂದ್ರ, ಅಶೋಕ್ ಅವರು ಕೂಡ ಸಿಟಿ ರವಿಯವರ ಕಾರನ್ನ ಹಿಂಬಾಲಿಸ್ತಾ ಇದ್ದಾರೆ. ಸೊ ಯಾಕೆ ಅಂದರೆ ನಿನ್ನೆ ರಾತ್ರಿ ಇಡೀ ಎಲ್ಲಂದ್ರಲ್ಲಿ ಹೋಗಿ ವೆಹಿಕಲ್ನ ನಿಲ್ಲಿಸಿ ಅಷ್ಟೆಲ್ಲ ಅವ್ರನ್ನ ಟಾರ್ಚರ್ ಮಾಡಿದ್ರು. ಇವಾಗ ಏನು ಮಾಡ್ತಾರೋ ಅನ್ನುವಂತಹ ಸಹಜ ಆತಂಕ ಅವರದ್ದು. ಹಾಗಾಗಿ ಅವ್ರನ್ನ ಒಂದು ರೀತಿ ಭದ್ರತೆಯೊಂದಿಗೆ ನಾವು ಕರ್ಕೊಂಡ್ಬರ್ತಿದ್ದೀವಿ ಅನ್ನೋ ರೂಪದಲ್ಲಿ ವಿಜೇಂದ್ರ ಮತ್ತು ಅಶೋಕ್ ಅವರು ಅವ್ರನ್ನ ಹಿಂಬಾಲಿಸ್ತಾ ಇದ್ದಾರೆ. ಇಫ್ ಇನ್ ಕೇಸ್ ಪೊಲೀಸರಿಗೆ ಈ ಮಾಹಿತಿ ತಲುಪಿ ಅವ್ರನ್ನ ಅಲ್ಲೇ ಇಳಿಸ್ತಾರೆ ಅನ್ನೋದಾದ್ರೆ ಅವರು ನೇರ ವಿಜಯೇಂದ್ರ ಮತ್ತು ಅಶೋಕ್ ಅವ್ರ ಜೊತೆಗೆ ಬರೋದಕ್ಕೆ ಅವಕಾಶ ಆಗುತ್ತೆ. ಆದರೆ ಪೊಲೀಸರು ಇಲ್ಲ, ನಾವು ನೇರ ಬೆಂಗಳೂರಿಗೆ ಕರ್ಕೊಂಡು ಹೋಗಿ ಬಿಡೋದು ಅನ್ನುವಂತಹ ನಿರ್ಧಾರಕ್ಕೆ ಬರ್ತಾರಾ? ಕಾದು ನೋಡಬೇಕು. ಸದ್ಯದ ಡೆವಲಪ್ಮೆಂಟ್ಸ್ನ ಗಮನಿಸ್ತಾ ಇದ್ರೆ ಪೊಲೀಸರು ಬೆಂಗಳೂರಿಗೆ ಕರ್ಕೊಂಡು ಬಂದು ಬಿಡುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ. ಕೋರ್ಟ್ನ ಆದೇಶ ಉಲ್ಲಂಘನೆ ಆಗುತ್ತಾ? ಹಾಗೊಂದು ವೇಳೆ ತಕ್ಷಣಕ್ಕೆ ರಿಲೀಸ್ ಮಾಡದೆ ಪೊಲೀಸರು ಇದನ್ನ ಕಂಟಿನ್ಯೂ ಮಾಡಿದ್ರೆ ಆ ಪ್ರಶ್ನೆಗೆ ಉತ್ತರವನ್ನ ಯಾವ ರೀತಿಯಾಗಿ ಪಡ್ಕೊಳ್ಬೇಕು ನೋಡ್ಬೇಕು. ಸರಿಯಾದ ಕ್ರಮ ಅಂತಂದ್ರೆ ಈಗ ಬೆಂಗಳೂರಿನಿಂದ ಇಲ್ಲಿ ವಕೀಲರು ಯಾರಾದರೂ ಇವ್ರನ್ನ ಬೆಳಗಾವಿ ಪೊಲೀಸ್ ಸ್ಟೇಷನ್ ಅಂದ್ರೆ ಈಗ ಯಾರು ಕರ್ಕೊಂಡು ಬರ್ತಾ ಇದ್ರೆ ಎಲ್ಲಿ FIR ಆಗಿತ್ತು ಆ ಸ್ಟೇಷನ್ ಗಮನ ಅವ್ರು ಕೊಡಬೇಕಾಗುತ್ತೆ, ಮೆಸೇಜ್ ಕೊಡಬೇಕಾಗುತ್ತೆ. ಸ್ಟೇಷನ್ ಇಂದ ಯಾರನ್ನ ಕಳಿಸ್ಕೊಟ್ಟಿದಾರೋ ಸಿಟಿ ರವಿ ಅವ್ರನ್ನ ಇಲ್ಲಿಗೆ ಬಿಡೋದಕ್ಕೆ ಅವ್ರಿಗೆ ಮೆಸೇಜ್ ಬಂದು ನೀವು ಇಲ್ಲೇ ಅವ್ರನ್ನ ಡ್ರಾಪ್ ಮಾಡಿ ಅಂತ ಹೇಳಿ ಆ ಥರದ್ದು ಆಗಬೇಕು ಪ್ರಕ್ರಿಯೆಗಳು. ಬಟ್ ನೋಡೋಣ ಪೊಲೀಸರು ಏನು ಕ್ರಮ ತಗೋತಾರೆ ಅಂತ ಅಂದ್ಬಿಟ್ಟು ಎಲ್ಲಿದ್ದಾರೋ ಅಲ್ಲಿಯೇ ಬಿಡುಗಡೆ ಮಾಡಿಸಿ ಅಂತ ತಕ್ಷಣಕ್ಕೆ ಅವರ ಸೆಕ್ಯೂರಿಟಿನೂ ನಮಗೆ ಮುಖ್ಯವಾಗಿತ್ತು, ರಕ್ಷಣೆ ಮುಖ್ಯವಾಗಿತ್ತು. ಹಾಗೆಲ್ಲ ಮಧ್ಯ ಮಾರ್ಗದಲ್ಲಿ ಬಿಟ್ಟು ಬರೋಕ್ಕಾಗಲ್ಲ, ನಮ್ಮ ಜವಾಬ್ದಾರಿ ಬೆಂಗಳೂರಿಗೆ ತಲುಪಿಸೋದು. ಹಾಗಾಗಿ ಬೆಂಗಳೂರು ಕರ್ಕೊಂಡು ಬಂದು ಬಿಟ್ಟಿದ್ದೀವಿ ಅಂತ ಅವ್ರು ಹೇಳ್ಕೋಬೋದು ನಾಳೆ ದಿವಸ. ಅದರ್ವೈಸ್ ಈಗ ಅಶೋಕ್, ವಿಜೇಂದ್ರ ಅವರೇ ಅಲ್ಲೇ ಇದ್ದಾರೆ, ಜೊತೆನಲ್ಲೇ ಅವರೇ ಕಾರನ್ನ ತಡೆದು ಬೇಕಾದ್ರೆ ಮಾಹಿತಿಯನ್ನು ಕೊಟ್ಟು ನಮ್ಮ ಜೊತೆ ಕಳಿಸ್ಕೊಡಿ ಅಂತ ಹೇಳ್ಬೋದು. ಆ್ಯಂಡ್ ಅಗೇನ್ ಸಿಟಿ ರವಿ ಅವರು ಒಪ್ಕೊಂಡ್ರೆ ನಾನು ಹೋಗ್ತೀನಿ ಅಂತ ಅಂದ್ಬಿಟ್ಟು ಬಿಡುಗಡೆ ಮಾಡ್ಬೋದು. ಅದು ಅವ್ರಿಗೂ ಅನುಕೂಲ, ಯಾಕಂದರೆ ಹಂಗಿಂದಂಗೆ ವಾಪಸ್ ಅವ್ರು ಬೆಳಗಾವಿಗೆ ಹೋಗ್ಬೋದು. ಪೊಲೀಸರು ಹೇಗೆ ಬೇಕಾದರೂ ಆಗುತ್ತೆ. ಬಟ್ ಕೋರ್ಟಿಂದ ಈಗ ರಿಲೀಫ್ ಸಿಕ್ಕಿದೆ ಸಿಟಿ ರವಿ ಅವ್ರನ್ನ ಬಿಡುಗಡೆ ಮಾಡೋದಕ್ಕೆ. ಸಿಟಿ ರವಿ ಅವರು ಇವತ್ತು ಬಂಧ ಮುಕ್ತ. ನಾನು ಆರಂಭದಲ್ಲಿ ಒಂದು ಮಾತು ಹೇಳಿದೆ, ಇವತ್ತು ರಾತ್ರಿ ಸಿಟಿ ರವಿ ಎಲ್ಲಿ ಕಳೀತಾರೆ ಅನ್ನೋದು ಮುಖ್ಯ ಅಂತ. ಸೊ ಅವರು ಜೈಲಿನಲ್ಲಿ ಕಳೆಯುವಂತಹ ಅವಶ್ಯಕತೆ ಏನಿಲ್ಲ. ಅವರು ಬಿಡುಗಡೆಯಾಗಿದ್ದಾರೆ, ಸ್ವತಂತ್ರರಾಗ್ತಾರೆ. ಇವತ್ತು ಅವ್ರು ಎಲ್ಲಿ ಬೇಕಾದರೂ ಅವ್ರಿಗೆ ಇಷ್ಟ ಬಂದ ಕಡೆ ಅವರು ರಾತ್ರಿಯನ್ನು ಕಳೀಬೋದು. ಬೆಂಗಳೂರಿಗೆ ಬರ್ತಾರೆ ನನ್ನ ಪ್ರಕಾರ. ಅಶೋಕ್ ಅವರು, ವಿಜೇಂದ್ರ ಅವರು ಅವರೆಲ್ಲ ಜೊತೆಯಲ್ಲೇ ಇರೋದ್ರಿಂದ ಅವರೇ ಕರ್ಕೊಂಡು ಬರ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಆತಂಕ ಏನು ಅಂತಂದರೆ ನಿನ್ನೆ ರಾತ್ರಿ ಪೊಲೀಸರು ಇವ್ರನ್ನ ನಡೆಸ್ಕೊಂಡ ರೀತಿ, ಎಲ್ಲೆಲ್ಲೋ ಕರ್ಕೊಂಡು ಹೋಗಿರೋದು ನನಗೂ ಈ ಕ್ಷಣಕ್ಕೂ ಅರ್ಥ ಆಗ್ತಿಲ್ಲ. ಅದೆಲ್ಲೋ 50 ಅಡಿ ಕ್ವಾರಿ ಕೆಳಗಡೆ ಕರ್ಕೊಂಡೋಗಿ ನಿಲ್ಲಿಸ್ಬಿಟ್ಟಿದ್ರು ಅಂತಾರೆ, ಇನ್ನೆಲ್ಲೋ ಕಾಡಲ್ಲಿ ಕರ್ಕೊಂಡೋಗಿ ಬಿಟ್ಬಿಟ್ರು ಅಂತ ಹೇಳ್ತಾರೆ, ಮಧ್ಯೆ ಫೋನಲ್ಲಿ ಅಪ್ಡೇಟ್ಸ್ ತಗೋತಿದ್ರು ಅಂತಾರೆ. ಯಾಕೆ ವೈ